ಮತ್ತಷ್ಟು ತಾರಕಕ್ಕೇರಿದೆ ಕಾಂತಾರ ವರ್ಸಸ್ ದೈವಾರಾಧಕರ ಫೈಟ್. ಮಂಗಳೂರು ಪೊಲೀಸ್ ಕಮಿಷನರ್ಗೆ ದೈವ ನರ್ತಕರು ದೂರು ಕೊಟ್ಟಿದ್ದಾರೆ. ದೈವ ನರ್ತಕ ದಯಾನಂದ ಕತ್ತಲ್ ಸಾರ್ ಸೇರಿ ಹಲವರು ದೂರನ್ನು ಕೊಟ್ಟಿದ್ದಾರೆ. ಹುಚ್ಚು ಕಟ್ಟುವವರನ್ನ ಹುಚ್ಚು ಹಿಡಿಸ್ತೇನೆ, ನನ್ನ ಹೆಸರಿನಲ್ಲಿ ಮಾಡಿದ ಹಣ ಆಸ್ಪತ್ರೆಗೆ ಸುರಿಸ್ತೇನೆ. ಪೆರಾರ ಬ್ರಹ್ಮ ಬಲಾಂಡಿ ಪಿಲ್ಚಂಡಿ ಕ್ಷೇತ್ರದಲ್ಲಿ ದೈವ ನುಡಿದಿತ್ತು. ಮೊನ್ನೆ ಆಸ್ಪತ್ರೆ ಕಟ್ಟಿಸ್ತೇನೆ ಅವ್ರದ್ದು ಹಣ ಎಲ್ಲ ಅಂಥೇಳಿ ಹುಚ್ಚು ಹಿಡಿಸ್ತೇನೆ ಅಂತ ಹೇಳಿತ್ತು. ಆದರೆ ಈಗ ಆ ಕಮೆಂಟ್ಗಳಿನ್ನೂ ಕೂಡ ಕಡಿಮೆ ಆಗಿಲ್ಲ. ಅದಾದಮೇಲೆ ಸೋಷಿಯಲ್ ಮೀಡಿಯಾದಲ್ಲಂತರೂ ಬೇರೆ ಬೇರೆ ರೀತಿ ಅಸಹ್ಯವಾಗಿ ಅದನ್ನು ಬಿಂಬಿಸುವಂಥ ಒಂದು ಪ್ರಯತ್ನಗಳು ನಡೀತಾ ಇದೆ ವಿಕೃತ ಮನಸ್ಸುಗಳಿಂದ. ಇದು ದೈವಾರಾಧಕರಿಗೆ ಮತ್ತು ತುಳುನಾಡಿನ ಭಕ್ತರಿಗೆ ಬಹಳ ನೋವನ್ನು ತರಿಸಿದೆ. ಪ್ರಶ್ನೆ ಮಾಡ್ತಾ ಇದ್ದಾರೆ, ದೈವ ಮಾತನಾಡಿದ್ದ ಅಥವಾ ದೈವ ನರ್ತಕ ಮಾತನಾಡಿದ್ದ ಅಂತ ಅವಹೇಳನ ಮಾಡ್ತಾ ಇದ್ದಾರೆ. ಇನ್ನು ಕತ್ತಲ್ ಸಾರ್ ಸೇರಿ ಹಲವರಿಗೆ ಈ ರೀತಿಯಾಗಿ ವೈಯಕ್ತಿಕವಾಗಿ ಅವರಿಗೆ ಮೆಸೇಜ್ಗಳು ಕಮೆಂಟ್ಗಳು ಬರ್ತಾ ಇದ್ದಾವೆ. ಜೊತೆಗೆ ರಾತ್ರಿ ಹೊತ್ತು ಕರೆ ಮಾಡಿ ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ. ತುಳುನಾಡಿನ ದೈವ ಚಾಕರಿ ವರ್ಗದ ದಲಿತ ನಾಯಕರಿಗೆ ಈ ರೀತಿಯಾದಂತಹ ಕಿರುಕುಳ ಕೊಡಲಾಗ್ತಾ ಇದೆ. ಆರೋಪಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ದೂರನ್ನು ಕೊಡಲಾಗಿದೆ. ಆದಷ್ಟು ಬೇಗ ಇದಕ್ಕೆ ಕಡಿವಾಣ ಹಾಕಬೇಕು ಪೊಲೀಸರು. ಯಾಕಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ವಿಶ್ವದಾದ್ಯಂತ ಕಾಂತಾರ ಚಾಪ್ಟರ್ 1 ಬಹಳ ಸದ್ದು ಮಾಡ್ತಾ ಇದೆ. ಕರ್ನಾಟಕದ ಒಂದು ಆಚರಣೆ ಏನಿದೆ ಅದನ್ನು ಇಡೀ ವಿಶ್ವಕ್ಕೆ ಸಾರ್ತಾ ಇದೆ. ಹೆಮ್ಮೆ ಇದೆ ನಮಗೆ ಕನ್ನಡಿಗರಿಗೆ. ಆದರೆ ಈ ರೀತಿಯಾಗಿ ಅದನ್ನು ಬಿಂಬಿಸುವಂಥ ಒಂದು ಪ್ರಯತ್ನಗಳು ಖಂಡಿತ ಒಳ್ಳೆಯದಲ್ಲ. ಯಾಕಂತ ಹೇಳಿದ್ರೆ ಆ ದೈವ ನುಡಿ ಆದರೆ ಈಗ ಸಹಜವಾಗಿ ಕಾಂತಾರ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸಿನಿಮಾ ಮಾಡಿಲ್ವಾ, ರಿಷಬ್ ಶೆಟ್ಟಿ ಅವರು ಅಲ್ಲಿ ನಟನೆ ಮಾಡಿಲ್ಲ, ಅದು ಅವಮಾನ ಅಲ್ವಾ ಅಂತ. ಇಲ್ಲ, ಅಲ್ಲಿ ದೈವಾರಾಧಕರು ಮತ್ತು ದೈವವನ್ನು ಕೇಳಿನೇ ಅವರು ಈ ಸಿನಿಮಾಗೆ ಹೆಜ್ಜೆ ಇಟ್ಟಿದ್ದು. ಎಲ್ಲ ಅಪ್ಪಣೆ ತೆಗೆದುಕೊಂಡು ಮತ್ತು ಎಲ್ಲವೂ ಕೂಡ ಶಾಸ್ತ್ರಬದ್ಧವಾಗಿ ಎಲ್ಲ ದೈವಬದ್ಧವಾಗಿಯೇ ನಡೆದಿರುವಂಥದ್ದು. ಹಾಗಾಗಿಯೇ ಅಲ್ಲಿ ಅಪಚಾರ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಆದರೆ ಅದನ್ನೇ ಆಧಾರವಾಗಿಟ್ಕೊಂಡು ಕೆಲ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯೂಸು, ಕಮೆಂಟು, ಲೈಕ್ಗೋಸ್ಕರ ಈ ರೀತಿಯಾಗಿ ಅವಮಾನವನ್ನು ಮಾಡಲಾಗ್ತಾ ಇದೆ. ಥಿಯೇಟ್ರ್ ಹೊರಗಡೆ ದೈವ ಬಂದರ ಹಾಗೆ ಕುಣಿಯೋದು, ಅದರ ಜೊತೆಗೆ ಆ ದೈವದ ವೇಷಭೂಷಣವನ್ನು ತೊಟ್ಟು ಥಿಯೇಟ್ರಿಗೆ ನುಗ್ಗೋದು ಕರ್ನಾಟಕದಲ್ಲೂ ಕೂಡ ಕೆಲವು ಥಿಯೇಟ್ರ್ಗಳಲ್ಲಿ ನಾವು ನೋಡಿದ್ವಿ. ಹಾಗಾಗಿಯೇ ದೈವಾರಾಧಕರು ಇದರ ಬಗ್ಗೆ ಸಾಕಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಕರಾವಳಿಯ ಭಾಗದ ಒಂದು ಆರಾಧ್ಯ ದೈವ, ಕರಾವಳಿ ಭಾಗದ ಒಂದು ಗಟ್ಟಿ ನಂಬಿಕೆ, ದೈವ ಏನಿದೆ, ದೈವ ನರ್ತಕರೇನಿದ್ದಾರೆ ಅವರ ಬಗ್ಗೆ ಬಹಳ ಗೌರವ ಇದೆ. ಆದರೆ ಇಲ್ಲಿ ಬೇರೆ ಬೇರೆ ರಾಜ್ಯಗಳವರು ಕೂಡ ರೀಲ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಕಾಂತಾರ ಚಾಪ್ಟರ್ 1 ಬಹಳ ಸದ್ದು ಮಾಡ್ತಾ ಇದೆ, ಇಡೀ ವಿಶ್ವದಾದ್ಯಂತ ಹೆಮ್ಮೆ ಇದೆ. ಆದರೆ ಅದರದೇ ಕೆಲ ದೃಶ್ಯಗಳನ್ನು ಅಥವಾ ರೀಲ್ಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸುವಂಥ, ಕೆಟ್ಟದಾಗಿ ಬಿಂಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಭಾಗದ ಭಕ್ತರಿಗೆ ಮತ್ತು ಕರಾವಳಿ ಜನರಿಗೆ ಯಾವ ರೀತಿ ನೋವನ್ನು ತರ್ತಾ ಇದ್ದಾವೆ ಇವೆಲ್ಲ ಬೆಳವಣಿಗೆ, ಮತ್ತು ಪೊಲೀಸರ ಕಡೆಯಿಂದ ಏನಾದರೂ ಭರವಸೆ ಬಂದಿದೆಯಾ, ಏನಾದರೂ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ? ಪ್ರಭು, ಹೌದು. ಈಗ ಈ ಒಂದು ವಿವಾದ ಏನಿದೆ ದೈವಾರಾಧಕರ ಮೇಲೂ ಕೂಡ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಅರ್ಥದಲ್ಲಿ ವೈಯಕ್ತಿಕ ತೇಜೋವಧೆಗಳನ್ನು ಮಾಡ್ತಾ ಇರುವಂಥದ್ದು. ಇದು ಎಲ್ಲಿವರೆಗೂ ಅಂದರೆ ದೈವ ನರ್ತಕರು ಬಹಳ ಸೂಕ್ಷ್ಮವಾಗಿರುವಂಥ ಒಂದು ಸಮಾಜ ಮತ್ತು ಯಾವುದೇ ರೀತಿಯ ವಿವಾದಗಳಲ್ಲಿ ಗುರುತಿಸಿಕೊಳ್ಳದೆ ತಮ್ಮದೇ ರೀತಿಯ ಒಂದು ಆಚಾರ, ಕಟ್ಟುಪಾಡು, ಅನುಷ್ಠಾನಗಳನ್ನು ಮಾಡಿಕೊಂಡು ಬಹಳ ಒಂದು ಸಾತ್ವಿಕ ಜೀವನವನ್ನು ಸಾಗಿಸುವಂಥ ದೈವಾರಾಧಕರು, ದೈವ ನರ್ತಕರು ಪ್ರಮುಖವಾಗಿ. ಇದೇ ರೀತಿ ದೈವ ನರ್ತಕ ದಯಾನಂದ್ ಕತ್ತಲ್ ಸರ್ ಅವರಿಗೆ ಒಂದು ಅರ್ಥದಲ್ಲಿ ಬೆದರಿಕೆ, ಕಿರುಕುಳದ ಒಂದಿಷ್ಟು ಹೇಳಿಕೆಗಳು, ಬರಹಗಳು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಸದ್ಯ ಅವರು ಮಾಡಿದ್ದಾರೆ. ಯಾಕಂದ್ರೆ ಮೊನ್ನೆ ತಾನೇ ಪಿಲ್ಚಂಡಿ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಬಲ್ಲಂಡಿ ಮತ್ತು ಪಿಲ್ಚಂಡಿ ದೈವ ಪೆರಾರ ಕ್ಷೇತ್ರದಲ್ಲಿ ಈ ಫಿಲಂ ಮೂಲಕ ಅನುಕರಣೆ ಮಾಡುವಂಥವರು ಮತ್ತು ದೈವದ ವೇಷಗಳನ್ನು ಹಾಕಿ ಹುಚ್ಚು ಕಟ್ಟುವಂಥವರಿಗೆ ಸರಿಯಾದ ಶಿಕ್ಷೆಯನ್ನು ನಾನು ಕೊಡ್ತೀನಿ ಅನ್ನುವಂಥ ರೀತಿಯ ಒಂದು ನುಡಿಯನ್ನು ಕೊಟ್ಟಿತ್ತು. ಆ ನುಡಿ ಇಡೀ ರಾಜ್ಯಾದ್ಯಂತ ಇಡೀ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಆದರೆ ಕೆಲವೊಂದಿಷ್ಟು ಜನ ಇದು ದೈವ ಕೊಟ್ಟ ನುಡಿಯ ಅಥವಾ ದೈವ ನರ್ತಕ ಕೊಟ್ಟಿದ್ದ ನುಡಿಯ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಮತ್ತು ದೈವ ನರ್ತಕರಾಗಿ ಅಲ್ಲಿ ದಯಾನಂದ್ ಕತ್ತಲ್ ಸರ್ ಅವರಿದ್ದ ಕಾರಣಕ್ಕೋಸ್ಕರ ಇದು ಅವರದ್ದೇ ಅಂದ್ರೆ ನರ್ತಕ ಕೊಟ್ಟ ನುಡಿ ಅನ್ನುವಂಥ ರೀತಿಯಲ್ಲಿ ಅವರನ್ನು ಕೂಡ ತೇಜೋವಧೆ ಮಾಡುವ ಹಂತಕ್ಕೆಲ್ಲ ಈ ಪ್ರಕರಣ ಹೋಗಿತ್ತು. ಇದರಿಂದ ನೊಂದಂತ ದಯಾನಂದ್ ಕತ್ತಲ್ ಸರ್ ಅವರು ಸದ್ಯ ಮಂಗಳೂರು ಕಮಿಷನರ್ ಅವರಿಗೆ ದೂರು ನೀಡಿದ್ದಾರೆ. ಈ ತರ ದೈವ ಚಾಕರಿ ವರ್ಗ
ಕೂಡ ಟಾರ್ಗೆಟ್ ಮಾಡಿ ಒಂದು ಅರ್ಥದಲ್ಲಿ ತೇಜೋವಧಿಯನ್ನ ಮಾಡಲಾಗ್ತಾ ಇದೆ. ಇದರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಾಂತಾರ ಫಿಲಂ ರಿಲೀಸ್ ಆದ ಬೆನ್ನಲ್ಲೇ ಈ ಒಂದು ವಿವಾದ ಮುನ್ನೆಲೆಗೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಯಾಕಂದ್ರೆ ಇದಕ್ಕೂ ಪೂರ್ವ ಸಾಕಷ್ಟು ಇಂಥ ಬೆಳವಣಿಗೆಗಳು ತಾರಕಕ್ಕೇರಿತು. ಅನೇಕ ಚಿತ್ರಗಳನ್ನ ಈ ಭಾಗದ ದೈವಾರಾಧಕರು ಎಲ್ಲೆಲ್ಲ ದೈವಾರಾಧನೆಯನ್ನ ಬಳಕೆ ಮಾಡ್ತಾ ಇದ್ರು ಅದನ್ನ ಬ್ಯಾನ್ ಮಾಡುವಂತ ಅಂದ್ರೆ ಬಾಯ್ಕಾಟ್ ಮಾಡುವ ಹಂತಕ್ಕೂ ಕೂಡ ಹೋಗಿದ್ರು. ಹಾಗಾಗಿ ಕಾಂತಾರ ಬಂಧನದ ಸಂದರ್ಭದಲ್ಲೂ ಕೂಡ ಇದು ಮುನ್ನೆಲೆಗೆ ಬರ್ಬೋದು ಅನ್ನುವಂಥ ಲೆಕ್ಕಾಚಾರ ಆಯಿತು. ಆದ್ರೆ ಇಂಥ ತೀವ್ರ ಸ್ವರೂಪವನ್ನು ಇದು ಪಡೆಯುತ್ತೆ ಅನ್ನುವಂಥ ನಿರೀಕ್ಷೆ ಮಾಡಿರಲಿಲ್ಲ. ಈಗ ನಿರೀಕ್ಷೆ ಮೀರಿ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧದ ಚರ್ಚೆ ತಾರಕಕ್ಕೇರ್ತಾ ಇದೆ. ವೈಚಾರಿಕವಾಗಿ ನಡಿಬೇಕಾದಂಥ ಚರ್ಚೆ ವೈಯಕ್ತಿಕವಾಗಿ ಪರಿವರ್ತನೆಯಾಗಿದೆ. ಯಾರೆಲ್ಲ ಧ್ವನಿ ಎತ್ತುತ್ತಾ ಇದ್ದಾರೋ, ಯಾರೆಲ್ಲ ಫಿಲಮ್ ಅನ್ನ ಡಿಫೆಂಡ್ ಮಾಡ್ತಾ ಇದ್ದಾರೋ ಅವರ ವೈಯಕ್ತಿಕ ತೇಜೋವಧೆಗಳು, ಅವರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂಥದ್ದು, ದಾಳಿ ಮಾಡುವಂಥದ್ದೆಲ್ಲ ಮಿತಿ ಮೀರ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆಗೆ ಈ ವಿಚಾರ ಸದ್ಯ ಮುಟ್ಟಿರೋದು. ಮಂಗಳೂರು ಕಮಿಷನರ್ ಅವರು ಹೇಗೂ ಇದರಲ್ಲಿ ಪರಿಣಿತರಾಗಿದ್ದಾರೆ. ಹಿಂದೆ ಕೂಡ ಕಮ್ಯುನಲ್ ಕ್ಲಾಶಸ್ ಆದ ಸಂದರ್ಭ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ವಹಿಸಬೇಕು ಅನ್ನುವಂಥ ರೀತಿಯಲ್ಲಿ ಮೊದಲಿಗೆ ಅದನ್ನ ಹತ್ತಿಕ್ಕೋ ಕೆಲಸ ಮಾಡಿದ್ರು. ಈಗ ಈ ವಿಚಾರ ಕೂಡ ಬಹಳ ಗಂಭೀರವಾಗಿ ಈ ಭಾಗದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರುವಂತ ಕಾರಣದಿಂದಾಗಿ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ನೋಡಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ. Whoa!